ದುಬೈ ಹಣ ವರ್ಗಾವಣೆ ಹಗರಣದ ಅಬೂ ಸಬಾ ಪ್ರಕರಣದಲ್ಲಿ ಭಾರತೀಯ ಮೂಲದ ಉದ್ಯಮಿ ಅಬೂ ಸಬಾ ಅಂತಾನೆ ಖ್ಯಾತರಾದ ಬಲ್ವಿಂದರ್ ಸಿಂಗ್ ಸಾಹ್ನಿಗೆ ದುಬೈ ಕ್ಯಾಸೇಷನ್ ನ್ಯಾಯಾಲಯ 5 ವರ್ಷ ಜೈಲು ಶಿಕ್ಷೆ, 5 ಲಕ್ಷ ದಿರ್ಹಂ ದಂಡ ಹಾಗೂ ಶಿಕ್ಷೆ ನಂತರ ಯುಎಇನಿಂದ ಗಡೀಪಾರು ಮಾಡುವ ಅಂತಿಮ ತೀರ್ಪು ನೀಡಿದೆ. ಜಂಟಿಯಾಗಿ ವಿಧಿಸಿದ್ದ 150 ಮಿಲಿಯನ್ ದಿರ್ಹಂ ದಂಡವನ್ನು ರದ್ದುಪಡಿಸಿ ಅಪರಾಧದಿಂದ ಗಳಿಸಿದ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳೋಕೆ ಆದೇಶಿಸಿದೆ. ಪ್ರಕರಣದಲ್ಲಿ ಒಟ್ಟು 33 ಆರೋಪಿಗಳು ಭಾಗಿಯಾಗಿದ್ದು, ಕೆಲವರಿಗೆ ಗೈರು ಹಾಜರಿಯಲ್ಲಿ ಶಿಕ್ಷೆ ವಿಧಿಸಲಾಗಿದೆ. ಇತರ ಆರೋಪಿಗಳಲ್ಲಿ ಕೆಲವರಿಗೆ 5 ವರ್ಷ ಜೈಲು ಮತ್ತು 5 ಲಕ್ಷ ದಿರ್ಹಂ ದಂಡ ಮತ್ತು ಕೆಲವರಿಗೆ 1 ವರ್ಷ ಜೈಲು ಮತ್ತು 2 ಲಕ್ಷ ದಿರ್ಹಂ ದಂಡ ವಿಧಿಸಲಾಗಿದೆ. 3 ಕಂಪನಿಗಳಿಗೆ ತಲಾ 5 ಮಿಲಿಯನ್ ದಿರ್ಹಂ ದಂಡ ವಿಧಿಸಲಾಗಿದೆ. ತನಿಖೆಯಲ್ಲಿ ಯುರೋಪಿನ ಅಪರಾಧ ಜಾಲಗಳ ಜೊತೆ ಸಂಪರ್ಕ ಹೊಂದಿದ್ದ ಸಂಘಟಿತ ಹಣ ವರ್ಗಾವಣೆ ಗುಂಪು ಬಿಟ್ಕಾಯಿನ್ ಹಾಗೂ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ಅಕ್ರಮ ಹಣ ಚಲಾವಣೆ ನಡೆಸಿರುವುದು ಬಹಿರಂಗ ಆಯಿತು. ಈ ಜಾಲದಲ್ಲಿ ಪಾಕಿಸ್ತಾನ, ಭಾರತ, ಯುನೈಟೆಡ್ ಕಿಂಗ್ಡಮ್, ಇರಾಕ್, ಜೋರ್ಡಾನ್, ಪ್ಯಾಲೆಸ್ಟೈನ್ ಮತ್ತು ನೆದರ್ಲ್ಯಾಂಡ್ಸ್ ದೇಶಗಳ ವ್ಯಕ್ತಿಗಳು ಭಾಗಿಯಾಗಿದ್ದರು. ನ್ಯಾಯಾಲಯದ ಪ್ರಕಾರ ಸುಮಾರು 150 ಮಿಲಿಯನ್ ದಿರ್ಹಂ ಅಂದ್ರೆ 358 ಕೋಟಿ ಅಕ್ರಮ ಹಣ ವರ್ಗಾವಣೆ ದೃಢಪಟ್ಟಿದೆ. ಐಷಾರಾಮಿ ಜೀವನ ಶೈಲಿಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಿದ್ಧರಾಗಿದ್ದ ಸಾಹ್ನಿ ದುಬೈನಲ್ಲಿ ಅನೇಕ ಆಸ್ತಿಗಳನ್ನು ಹೊಂದಿದ್ರು. ಅಬೂ ಸಬಾ ಅವರು 2016ರಲ್ಲಿ 5 ಸಂಖ್ಯೆಯ ವಿಶಿಷ್ಟ ವಾಹನ ನೋಂದಣಿ ಫಲಕವನ್ನ 33 ಮಿಲಿಯನ್ ದಿರ್ಹಂಗೆ ಖರೀದಿಸಿದ್ದ ಘಟನೆ ಗಮನ ಸೆಳೆದಿತ್ತು.